ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಿನ್ನೆ ಏನು KEBದವರು ಇಲ್ಲಿ ನೌಬಾಗ್ ಓಣಿಯಲ್ಲಿ ಹೋಗಿ ಏನು ಗಾಂಧಿ ಕಿರಿಕಿರಿ ಮಾಡಿದ್ರು. ಅವರು ಕೈಯಾಗ ಬಡಗಿ ತಗೊಂಡ ಒಂದು ಹುಡುಗಿ ಒಬ್ಬರಿಗೆ ಹೊಡಿಲಾಕತ್ತಾರ ಹತ್ತಿರ ಏನು ವಿಡಿಯೋ ಏನು ವೈರಲ್ ಆಗ್ಲಾಗ್ತಿದ್ರು. ಅವ್ರು ಈಗ ನಮ್ಮ ಜೊತೆಗೆ ಅದಾರ. ಸತ್ತಾಂಶ ಏನದ ಅವ್ರಿಗೆ ಕೇಳೋದು. ಏನೈತ್ರಿ ಅದು? ಏನು ಸತ್ತಾಂಶ ಏನದ ರೀ? ಹಕೀಕತ್ ಏನದ? ಆ ದಿವಸ ಏನಾಯ್ತು ನಿನ್ನೆ? ಆ ದಿವಸ ಸರ್ ಮಾರ್ನಿಂಗ್ 11 ಗಂಟೆಗೆ ಇಬ್ರು ಲೇಡೀಸ್ ಬಂದಿದ್ರು ಬಿಲ್ ಕೊಡಕ್ಕೆ. ಅವ್ರು ಬಂದಾಗ ಒಬ್ರು ಫಸ್ಟ್ ಬಂದ್ರು, ಆಮೇಲೆ ಇನ್ನೊಬ್ರು ಬಂದ್ರು. ಬಂದ್ಮೇಲೆ ಅವ್ರು ಬಂದು ಮೇಡಮ್ ಹಿಂಗ ನಿಮ್ದ ಸ್ವಲ್ಪ ಇದು ಬ್ಯಾಲೆನ್ಸ್ ಅದ ತುಂಬ್ರಿ ಅಂತಂದ. ಆಯ್ತ್ರಿ ಮೇಡಮ್ ನಾವ್ ತುಂಬ್ತೀವಿ, ಮಂತ್ಲಿ 10,000 ನಾವು ಪೇ ಮಾಡ್ಕೊಂಡು ಹೋಗ್ತೀವ್ರಿ. ಆಮೇಲೆ ಎಲ್ಲ ಕ್ಲಿಯರ್ ಆದ್ಮೇಲೆ ಮಂತ್ಲಿ ಕಂಟಿನ್ಯೂ ಪೇ ಮಾಡ್ತೀವಿ ಮೇಡಮ್. ಹೆಲ್ತ್ ಇಶ್ಯೂ ಇದ್ದಿದ್ ಸಂಬಂಧಕ್ಕ ಅಮೌಂಟ್ ಒಂದ್ ಸ್ವಲ್ಪ ಇದು ಆಗಿದ್ದಕ್ಕೆ ಕಟ್ಟಕ್ ಆಗಿಲ್ಲ ಮೇಡಮ್. ಇನ್ನೊಂದ್ ಸ್ವಲ್ಪ ದಿನ ನಮಗ್ ಸಮಯ ಕೊಡ್ರಿ, ನಾವು ಕಟ್ಕೊಂಡ್ ಹೋಗ್ತೀವಿ ಅಂತ ಹೇಳಿದೀವಿ ಸರ್ ಅವ್ರಿಗೆ. ಇಲ್ಲ ಮತ್ ನೀವು ಅವ್ರೇನ್ ಆರೋಪ ಮಾಡತ್ತಾರ ಬಡಗಿ ತಗೊಂಡ ನಮ್ಗೆ ಹೊಡಿಲಾಕ್ ಬಂದಾರ ಸರ್. ಅವರು ಒಮ್ಮೆ 35 ಜನ ಬಂದು ರೋಡ್ ಮೇಲೆ ನಿಂತೆಲ್ಲ ಹಲ್ಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಿ ಹೊರಗ್ ತರಿ, ಯಾಕಿ ಮಾತಾಡ್ತೀನಿ, ಯಾಕಿ ಹೊಲಸ್ ಮುಖದಕ್ಕಿ, ಹೊಲಸ್ ಮಾತಾಡಕಿ ಅಂತಂದ್ ಹಿಂಗೆಲ್ಲಾ ಮಾತಾಡಿದ್ದಕ್ಕ ನಮ್ ತಾಯಿ ಮಗಳು ನಾವ್ ಇಬ್ರೇ ಇರೋ ಕಾರಣಕ್ಕ ನಾನು ಹೋಲ್ ತಗೋಬೇಕಾಯ್ತು ಸರ್. ಅದು ಯಾಕಂತಂದ್ರೆ ನನ್ ಪ್ರೊಟೆಕ್ಷನ್ ಕಲ್ಲಿ ಯಾರು ಇರ್ಲಿಲ್ಲ. ನನಗ ನಮ್ ತಾಯಿ ನಾವ್ ಇಬ್ರೇ ಹೆಣ್ಮಕ್ಳು. ಅಂದಾಗ ನನ್ಗ ತಲಿಯೊಳಗ್ ಏನ್ ಮಾಡ್ಬೇಕಂತ ನನ್ಗೆ ಹೊಳಿಲಿಲ್ಲ. ಅದಕ್ಕ ನಾನ್ ಬಿದ್ದಿದ್ ಲಾಠಿನ ತಗೊಂಡ್ ತಿರ್ಗಾಡಿದೀನಿ. ಅದೇ ನಾನು ಯಾರಿಗೂ ಹೊಡೆದಿಲ್ಲ. ಅದು ಆಗಿದ್ದ ಘಟನೆನ ಅವ್ರು ಮಾತಾಡಿದ್ದನ್ನ ಅವ್ರು ವೈರಲ್ ಮಾಡ್ತಾ ಇಲ್ಲ. ನಾನ್ ಏನ್ ಮಾತಾಡಿದೀನಿ, ನಾನ್ ಏನ್ ಚೀರಾಡಿದೀನಲ್ಲ ಅದಷ್ಟೇ ಅವ್ರು ವೈರಲ್ ಮಾಡ್ತಿದ್ದಾರೆ. ನನ್ಗ ಯಾವ್ದೇ ರೀತಿ ಗುಂಡಾಗರ್ದಿ ಮಾಡೋದಾಗ್ಲಿ, ನನ್ಗೆ ಯಾರಿಗೂ ಹರಾಶ್ ಮಾಡೋದಾಗ್ಲಿ ನಾನ್ ಮಾಡಿಲ್ಲ. ಅವ್ರು ಬಂದ್ ನಮಗ 2 ಮಂತ್ ಹರಾಶ್ಮೆಂಟ್ ಮಾಡ್ಲಿಕ್ಕತ್ತಾರ. ಪ್ರತಿ ಸಲ ಬರ್ತಾರ, ಒಂದ್ ಇನ್ಫಾರ್ಮೇಶನ್ ಇಲ್ಲ, ಒಂದ್ ಆಫೀಸರ್ಸ್ ಬರಲ್ಲ, ಒಂದ್ ಲೆಟರ್ ಬರಲ್ಲ, ಒಂದ್ ಇಂಟಿಮೇಶನ್ ಕೊಡಲ್ಲ, ಏನೇನು ಕೊಡಲ್ಲ ಸರ್. ಅವ್ರು ನಮ್ಗ ಬರ್ತಾರ, ಸೀದಾ ಮನಿಯೊಳಗ್ ಬರ್ತಾರ, ಎಲ್ಲಾ ನೋಡ್ತಾರ, ನೋಡಿ ಹೋಗಿ ಸೀದಾ ಕಂಬ ಹತ್ತಿ ಸರ್ವಿಸ್ ವೈರ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರ. ನಾವ್ ಹೋಗಿ ಬಿಲ್ ಪೇ ಮಾಡಿ ಬಂದ್ರು 2 to 3 ಡೇಸ್ ಬಂದು ಅವ್ರು ಸರ್ವಿಸ್ ಕೊಡಲ್ಲ. ನಾವು ಹೋಗಿ ಹೊಸ ವೈರ್ ತಗೊಂಡ್ ಬಂದು ಮತ್ತೆ ನಾವು ಹೊಸ ಕನೆಕ್ಷನ್ ತಗೋಬೇಕು. ಅದು ಇಷ್ಟೆಲ್ಲ ಆದ್ಮೇಲೆನು ಮತ್ ನಮಗ ಹಿಂಗ್ ಮಾಡ್ತಾರ, ಹಿಂಗ್ ಏನೇನೋ ಒಟ್ಟ ಇವಾಗ 40 ಜನ ಕೂಡ ಒಂದ್ ಹುಡುಗಿಗೆ ಸರೌಂಡಿಂಗ್ ಅವರೆಲ್ಲಾ ನಿಂತ ನನಗ್ ನಿಂದ್ರಿಸಿದಾಗ ಅವಾಗ ನಾನ್ ಏನಂತ ನನ್ ಯಾರ್ ಹೆಲ್ಪ್ ತಗೋಬೇಕ? ಅದಕ್ ನನ್ ಸೆಲ್ಫ್ ಡಿಫೆನ್ಸ್ ಅಂತ ನಾನು ಕಟ್ಕಿ ತಗೊಂಡಿದೀನಿ ಅಷ್ಟೇ ಸರ್. ಅವ್ರು ಮಾತಾಡಿದ್ನ ಅವ್ರು ಯಾವ್ದು ವಿಡಿಯೋ ಹಾಕ್ತಾ ಇಲ್ಲ. ಅವ್ರು ಒಂದೊಂದ್ ಇಷ್ಟು ಏಕವಚನದೊಳಗ್ ಮಾತಾಡ್ ಹೋದ್ರಲ್ಲ, ಅಷ್ಟ ಇದ್ರೊಳಗ ನಾನು ಅಂತಿದ್ದೀನಿ ಆಫೀಸರ್ಸ್ ಬರ್ಬೇಕ, ಆಮೇಲೆ ಕಮಿಷನರ್ ಸರ್ಸು ಬರ್ಬೇಕ, AE ಬರ್ಬೇಕ, ಆಮೇಲೆ AWO ಅವ್ರು ಯಾರ್ಯಾರು ಇರ್ತಾರಲ್ಲ ಆಫೀಸ್ ಒಳಗ ಅವ್ರೆಲ್ಲಾ ಬರ್ಬೇಕಂತ ನಾನು ಅದನ್ನು ವಿನಂತಿ ಮಾಡಿದ್ದೀನಿ. ವಿದೌಟ್ ಎನಿ ಇಂಟಿಮೇಷನ್ ಇವ್ರು ಬಂದು ನಮ್ಗ ಹರಾಶ್ ಕೊಡ್ಲಿಕ್ಕತ್ತಾರ. ಇನ್ನೂವರೆಗೂ KEBದವ್ರದನ್ ತೊಂದ್ರೆನೇ ಅದ. ನಾವ್ ಯಾವತ್ತೂ ಹಿಂಗಿಲ್ಲ, ನಮ್ದ ಕಟ್ಬಾಕಿನೇ ಅದ ಅಂತ. ಇದೇ ಒಂದ್ ಸ್ವಲ್ಪ ದಿನ ನಮ್ಮ ಮನೇಲಿ ಎಲ್ರಿಗೂ ಹೆಲ್ತ್ ಇಶ್ಯೂ ಅದ. ಎಲ್ರಿಗೂ ಹೆಲ್ತ್ ಇಶ್ಯೂ ನಡೆದಿದ್ದಕ್ಕ ನಾವು ಯಾವ್ದೇ ರೀತಿನೂ ಇದು ಮಾಡಿಲ್ಲ. ಇದು ಒಂದೇ ಅಂತಲ್ಲ, ನಾವು ಯಾವ್ದಕ್ಕೂ ಇದು ಕೊಟ್ಟಿಲ್ಲ. ಸೊ ಇವ್ರು ಯಾವಾಗ್ಲೂ ಬಂದಾಗ ಒಬ್ರು ಇಬ್ರು ಬರಲ್ಲ ಸರ್. ನಮ್ಮ ಮನೆಗೆ ಬಂದ್ರೆ ಒಂದ್ ಫುಲ್ ಬರೀ ಲೈನ್ಮನ್ ಗಳು ಒಂದ್ 40-50 ಜನ ಬರ್ತಾರ. ಅವ್ರು ಮಾತಾಡಿದ ಮಾತ್ ನೋಡಿದ್ರೆ ನನ್ ತಾಯಿಗೆ ಹೈ BP ಹೈ ಶುಗರ್ ಇದೆ ಸರ್. ನನ್ ತಾಯಿಗೆ, ಆಮೇಲೆ ನನಗೂನು ಕಾಯಿಲೆಗಳು ಇದಾವ, ಇಲ್ಲಂತಿಲ್ಲ, ನಾನು ಅದೆಲ್ಲ ಹೇಳಕ್ ಇಷ್ಟಪಡಲ್ಲ. ಇನ್ ಕೇಸ್ ನನ್ ತಾಯಿಗೆ ಏನಾದ್ರು ಆಯ್ತು, ನನಗೇನಾದ್ರು ಆಯ್ತು, ನಮ್ ಮನೇಲಿ ಗಂಡಸ್ ಮಕ್ಳಿಲ್ಲ, ತಂದೆ ಇರ್ಲಾರ್ದ ಮಕ್ಳಿದೀವಿ ನಾವು. ಇವಾಗ ಅಂತ ಇದು ಬಂದಾಗ, ಸಿಚುವೇಶನ್ ಬಂದಾಗ ನಾನು ಏನಂತ ಆನ್ಸರ್ ಮಾಡ್ಬೇಕು ಅವ್ರಿಗೆ? ನನ್ ತಾಯಿಗೆ ಬ್ರೀತಿಂಗ್ ತುಂಬಾನೇ ಇದು ಆದ್ಮೇಲೆ ನಾನು ಕಟ್ಟಿ ತಗೊಂಡಿದ್ದೀನಿ. ಆದ್ರೆ ನಾನು ಯಾರಿಗೂ ಹೊಡೆದಿಲ್ಲ. ನಾನು ಹೇಳಿದ ನಿಜ. ಏನ್ ಹೇಳಿದೀನಿ, ಇವತ್ ಎಲ್ಲಾ ಆಫೀಸರ್ಸ್ ಇಲ್ಲಿ ಬರ್ಬೇಕು. ಇವ್ರು ವಿದೌಟ್ ಆಫೀಸರ್ಸ್ ಹೆಂಗ್ ಬಂದ್ ನಮಗ್ ಹರಾಶ್ ಮಾಡ್ತಿದಾರ? ವಿದೌಟ್ ಆಫೀಸರ್ಸ್ ಹಿಂಗ ಬಂದ ನೋಡಿ ಸರ್, ನಮ್ ಮನಿ ಕೋಟಿಗಟ್ಲೆ ಆಸ್ತಿ ಅದ. ನಮ್ ಮನಿನೇ ಒಂದ್ ಆಸ್ತಿ ನಮ್ಗ. ನಾವ್ ಕಟ್ಕೊಂಡ್ ಹೋಗ್ತೀವಿ ಸರ್. ನಮ್ಗೊಂದ್ ಸ್ವಲ್ಪ ಕಾಲ ಅವಕಾಶ ಮಾಡ್ಕೊಡಿ. ನಾವು ಅದು ಏನದಲ್ಲ 10,000 ರೂಪಾಯಿ ಕಂತು ಅಂತ ನಾವು ಕಟ್ಕೊಂಡು, ಅದು ಏನದ ಮುಂದಿನ ಬಂದಂಗ್ ನಾವ್ ಕಟ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರೆ, ನಮ್ ಮನಿ ತನ ಯಾರ್ದು ನೋಟಿಸ್ ಬಂದಿಲ್ಲ ಸರ್. ಅವ್ರು ಮಾತಾಡಿದ ಒಂದೊಂದು ಶಬ್ದನೂ ನಮ್ ತಾಯಿಗೆ ಇಷ್ಟ ಹರ್ಟ್ ಮಾಡೋದಲ್ಲ, ಅಷ್ಟ್ ಹರ್ಟ್ ಮಾಡದ. ಆಮೇಲೆ ವಿದೌಟ್ ಎನಿ ಇಂಟಿಮೇಶನ್ ಇವ್ರ ನನ್ ವಿಡಿಯೋಸ್ನ
ಎಸ್ ನ್ಯೂಸ್ ಚಾನಲ್, ಆಮೇಲೆ ವಿಜಯಪುರ್ ಚಾನಲ್, ಆಮೇಲೆ ಅದು ಯಾವ್ದೋ A1 ಚಾನಲ್ ಅಂತೆ. ಅದ್ರಲ್ಲೆಲ್ಲ ನಮ್ಗೆ ಹೇಳಾರ್ದೇನೆ ಇವ್ರ ವಿಡಿಯೋನ ಎಲ್ಲ ಎಕ್ಸ್ಪೋಸ್ ಮಾಡ್ತಿದಾರ. ಸೊ ನಾನು ಇನ್ನೊಂದು ವಿಷಯ ಸರ್, ಅದು ಎಸ್ ಚಾನೆಲ್ ಅಂತ ಏನು ಇದಲ್ಲ ಅದು ಚಾನೆಲ್, ಅವರು ಅದ್ರೊಳಗ ಸರ್ ಬೈದಿದ್ದು, ಆಮೇಲೆ ನನಗ ಮಧ್ಯದಲ್ಲಿ ಎಲ್ಲ ಹಿಂಗ್ ಒಂದೇ ಸರಿ ಕ್ಯಾಚ್ ಮಾಡಿದ್ದು, ನನ್ ಕಟ್ಟಿಗೆ ಹಿಂಗ್ ಆಡ್ಸಿದ್ದು ಅದನ್ನು ಇತ್ತು. ಅದು ಪ್ರೂಫ್ ಅವರು ಡಿಲೀಟ್ ಮಾಡಿದಾರೆ ಸರ್ ಇವಾಗ. ಆಮೇಲೆ ಯಾರ್ಯಾರು ಅದಕ್ಕೆ ಕಾಮೆಂಟ್ಸ್ ಕೊಟ್ಟಿದ್ರು ಇವತ್ ಮುಂಜಾನೆ ವಿಜಯಪುರ್ ನ್ಯೂಸ್ ಚಾನೆಲ್ ಅಲ್ಲಿ. ಆ ಚಾನೆಲ್ ಅಲ್ಲಿ ಯಾರ್ಯಾರು ಕಾಮೆಂಟ್ಸ್ ಕೊಟ್ಟಿದಾರಲ್ಲ, ಆ ಕಾಮೆಂಟ್ಸ್ ನ ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ ಅವರು ಫಸ್ಟ್. ಆಮೇಲೆ ಇನ್ನೊಂದು, ಯಾವ್ದನ್ನು ಪ್ರಾಪರ್ಲಿ ವಿಡಿಯೋ ಹಾಕ್ತಾ ಇಲ್ಲ ಅವರು. ಅವ್ರು ನಮಗ್ ಮಾತಾಡಿದ ವಿಡಿಯೋನ ಎಸ್ ಚಾನೆಲ್ದವ್ರಿಗೆ ಎಲ್ಲಾದು ಇಂಟಿಮೇಟ್ ಮಾಡಿದ್ರು ಅವರು. ಆ ಚಾನೆಲ್ ಇಂದ ಅವರು ಅದು ವಿಡಿಯೋ ಡಿಲೀಟ್ ಮಾಡ್ಸಿದ್ದಾರೆ. ಅದ್ರಲ್ಲಿ ಅವರು ಹಿಂಗ ನಮ್ ಕಾಸ್ಟ್ ಬಗ್ಗೆ ಎತ್ತಿ ಮಾತಾಡಿದಾರೆ ಸರ್, ಇವ್ರು ಹಿಂಗೆ ಅವ್ರು ಹಂಗೆ ಅಂತ. ಅವ್ರು ಹೆಸರನ್ನ ನನಗೆ ಗೊತ್ತಿಲ್ಲ, ಬಟ್ ಇವತ್ ಅವರು ಅಲ್ಲೇ ಯಾರ್ಯಾರು ಬಂದಿದ್ರಲ್ಲ ಸರ್ ನಮ್ಮ ಮನೆ ಹತ್ರ ನಮ್ನ ಹರಾಶ್ ಮಾಡಕ್ಕೆ, ಅವ್ರು ಯಾರೂ ಇನ್ನೂವರೆಗೂ ಹಿಂಗ ನಾವೇ ಇದೀವಂತ ಹೇಳ್ಕೊಂಡಿಲ್ಲ. ನಾವ್ ಎಷ್ಟೋ ಸಲ ಅಮಿತ್ ದಿಗ್ನಿ ಏನೋ ಇದೆ ನೋಡ್ರಿ ಅವ್ರದ್ದು, ಆ ಸರ್ ಯಾರು ಸರ್, ನಾವು ಬಂದ್ ನಿಮಗ ಇದು ಕೊಡ್ತೀವಿ ಸರ್, ಮೆಡಿಕಲ್ ಸರ್ಟಿಫಿಕೇಟ್ಸ್ ಅದೆಲ್ಲ ಇದು ಮಾಡಿ ಕೊಟ್ಟು ನಾವು ಅದು ಕಂತ್ ವೈಸ್ ಕಟ್ಕೋತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೀವಿ ಸರ್ ನಾವು ಅವ್ರಿಗೆ. ಅವ್ರು ನಾವೇ ಅದೀವಿ ಅಂತಂದು ಒಂದಿನಾನು ಅವ್ರು ಬಂದ್ ನಮಗ್ ಮಾತಾಡಿಲ್ಲ. ಬರೋದು ವೈರ್ ಕಟ್ ಮಾಡೋದು, ಅದು ತಗೊಂಡ್ ಹೋಗೋದು. ಆಮೇಲೆ ಇನ್ನೊಬ್ರು ಸರ್ ಅವರು ಆ KB ಡಿಪಾರ್ಟ್ಮೆಂಟ್ ಅವ್ರ ಅಲ್ಲ. ಅವ್ರ ಏನಂದ್ರು, ಈ ಬಾಯಿ ಬಾಳ ಮಾತಾಡ್ಲಿಕ್ಕತ್ತಾಳ, ಈಕಿದ ಸೊಕ್ಕ ಮುರಿಬೇಕಂತಂದ್ರ ಮೀಟರ್ ತಕ್ಕೋರಿ, ವೈರ್ ತಕ್ಕೋರಿ, ಇವ್ರು ಹಿಂಗೆ ಹೊಯ್ಕೋತ್ ಕುಂಡ್ರಿ ಅಂತ ಹೇಳಿದ್ರು. ಅವ್ರ ಹೆಸರು ಗೊತ್ತಿಲ್ಲ ಸರ್, ಆದ್ರೆ ಮುಖ ಪರಿಚಯ. ಯಾಕಂದ್ರೆ ನಾನ್ ಯಾವಾಗ್ಲೂ ಅವ್ರಿಗೆ ನೋಡಿಲ್ಲ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಇರೋದು ಕಡಿಮೆ ಹೆಣ್ಮಕ್ಳು ನಾವು. ಅಮ್ಮಗ ನಾನೊಂದ್ ನಮ್ಮ ಮನೇಲಿ ನಮ್ಮ ಅಣ್ಣ ನಮ್ ತಮ್ಮ ಜಾಬ್ ಅಲ್ಲಿ ಹೊರಗಿದಾರಂತಂದ್ರೆ ನಾನು ನನ್ನ ತಾಯಿಗೊಂದ ಗಂಡ್ ಮಗು ಆಗಿ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸೊ ನನ್ಗ ಇವಾಗ ಯಾರ್ಯಾರು ನನಗೆ ಹೇಳ್ದನೆ ಚಾನೆಲ್ ಅಲ್ಲಿ ನನ್ನನ್ನ ಏನದು ಗುಂಡಾ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ಹಾಕ್ತಿದಾರೆ ಸರ್. ನಾನು ಯಾವ ರೀತಿನೂ ಗುಂಡಾಗರ್ದಿ ಮಾಡಿಲ್ಲ. ನನ್ ಸೆಲ್ಫ್ ಡಿಫೆನ್ಸ್ ಸಂಬಂಧ ನನ್ನ ಸ್ಟೆಪ್ ನಾನು ತಗೊಂಡಿದ್ದೀನಿ ಅಷ್ಟೇ ಸರ್. ಸೊ ಈಗ ಅವ್ರು ಏನೇನ್ ನನ್ ಬಗ್ಗೆ ಹಾಕ್ತಿದಾರಲ್ಲ ಸರ್, ಇದೆಲ್ಲ ಸುಳ್ಳಿದೆ. ಆಮೇಲೆ ಅವ್ರು ಮಾತಾಡಿದ್ದಂತ ಅವ್ರು ಮಾಡಿದ್ದು ವಿಡಿಯೋಗಳ, ಅವ್ರು ಮಾತಾಡಿದ ಮಾತುಗಳೆಲ್ಲ ಇವರು ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಿದಾರೆ ಸರ್. ಅವ್ರು ಮಾತಾಡಿದ್ದನ್ನ ಎಸ್ ಚಾನೆಲ್ದವ್ರು ಪೂರಾ ಹಾಕಿದ್ರು ಸರ್, ಅದು ಇವಾಗ ಡಿಲೀಟ್ ಮಾಡಿದಾರೆ ಅವರು. ನಾವು ಇನ್ನು ನಾವು ಹುಟ್ಟಿರ್ಲಿಲ್ಲ ಸರ್. 45 ಇಯರ್ಸ್ ಇಂದ ನಾವು ನವಬಾಗಲ್ಲೇ ಇದೀವಿ, ಅಲ್ಲೇ ವಾಸ ಮಾಡ್ತಾ ಇದೀವಿ. ಈಗ ನಿಮ್ಮ ಅನ್ಸೋ ಪ್ರಕಾರ ಏನ್ ಬೇರೆ ಚಾನಲ್ದಾಗ ವಿಡಿಯೋ ಬರಾಗತ್ತವ, ಅದು ಅರ್ಧ ಸತ್ಯ ತೋರ್ಸಾರ? ಅವ್ರು ಅರ್ಧ ಸತ್ಯನ ತೋರ್ಸ್ಲಿಕ್ಕತ್ತಾರ ಸರ್. ಅಮಿತ್ ದಿನ್ನಿ ಅಂತಂದ ಅವ್ರ ಏನ್ ಇದಾರಲ್ರಿ ಸರ್, ಅವ್ರೇನೋ ಸೆಕ್ಷನ್ 4 ಆಫೀಸರ್ ಇದಾರಂತ. ಅವ್ರ ಸೆಕ್ಷನ್ ಆಫೀಸರ್ ಅವರು ನಿಮ್ಗೆ ಟಾರ್ಚರ್ ಕೊಡ? ಅವರು ಪರ್ಸನಲಿ ಟಾರ್ಚರ್ ಕೊಟ್ಟಂಗ್ ಮಾಡ್ಲಿಕ್ಕತ್ತಾರ. ಪರ್ಸನಲಿ ಟಾರ್ಚರ್ ಕೊಡ್ಲಿಕ್ಕತ್ತಾರ ಸರ್. ಅವ್ರಿಗೆ ಅಮಿತ್ ಅವ್ರದ್ದು ನಿಮ್ ಮ್ಯಾಗ ಯಾಕೆ ದ್ವೇಷ ಅದ? ನಿಮ್ಗೆ ಯಾಕೆ ಟಾರ್ಗೆಟ್ ಮಾಡತ್ತಾರ? ಅವರು ನಮಗ್ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ ಅಂತಂದು ಹಿಂಗ್ ತಿಳ್ಕೊಂಡು ಟಾರ್ಚರ್ ಮಾಡಾಕ್ತಾರ ಅನ್ಸುತ್ತೆ, ನನಗ್ ಅನ್ಸುತ್ತೆ ಸರ್. ಆಮೇಲೆ ಅವ್ರಿಗೆ ಸಪೋರ್ಟಿವ್ ಅವ್ರು 40 ಮೆಂಬರ್ಸ್ ಏನ್ ಲೈನ್ಮನ್ಸ್ ಇದಾರಲ್ಲ, ಅವ್ರಿಗೆ ಫುಲ್ ಸಪೋರ್ಟ್ ಇದಾರೆ. ಈಗ ನೀವು ಹೇಳೋದ್ ಪ್ರಕಾರ ನಾ ಅದು ಏನೋ ಗುಂಡಾಗಿರಿ ಮಾಡಿಲ್ಲ. ನಾ ಏನು ಗುಂಡಾಗಿರಿ ಮಾಡಿಲ್ಲ. ಅವ್ರು ಬಂದ ನನ್ ತಾಯಿಗೆ ಬಾಯಿಗೆ ಬಂದಂಗ ಮಾತಾಡಿದ್ದಕ್ಕ, ನಮ್ ತಾಯಿಗೆ ಹೆಂಗ್ ಬೇಕಾದಂಗ ಇದು ಶಬ್ದಗಳು ಯೂಸ್ ಮಾಡಿದ್ದಕ್ಕ ನಾನು ಸೆಲ್ಫ್ ಡಿಫೆನ್ಸಿಗೆ ಅವ್ರಿಗೆ ಕೂಗಾಡಿದ್ದೀನಿ. ನಮ್ಮ ಹೆಸರು ಹೇಳ್ಬಿಡು. ನನ್ನ ಹೆಸರು ರಾಹಿಲಾ ಕಾಂಬ್ಳೆ. ಏನ್ ಮಾಡ್ತೀರಿ?
ಒಂದು ಮೀಟರ್ ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿರಿ ಸರ್ ಎಲ್ಲರಿಗೂ ಒಂದೇ ಎಲ್ಲ ಆಟ ಹಚ್ಚಿರಿ ಎಲ್ಲಾರು ಕುಡಿಕಿಸಿಂದ ಇಷ್ಟು ಮಂದಿ ಬಂದೆ ಮಾವೇ ರೆಕಾರ್ಡಿಂಗ್ ಮಾಡಿ ನೀನು ವಿಡಿಯೋ ಲೈವ್ ಇಡ ಫೇಸ್ಬುಕ್ ಒಳಗೆ ಲೈವ್ ಇಡು ಭಯ್ಯಾಗ್ನು ಲೈವ್ ಇಡ ಫೇಸ್ಬುಕ್ ದಾಗೂ ಲೈವ್ ಇಡ ಏನಂತ ತಿಳ್ಕೊಂಡಿರಿ ನೀವೆಲ್ಲಾರು ಒಂದ್ ಮೀಟರ್ದ ಬಿಲ್ ಬೇ ಇಲ್ಲ ಇನ್ನೊಂದ್ ಮೀಟರ್ದ ಅದಕ್ಕೆ ತಕೊಂಡ್ರಿ ಹಿಂಗೆ ಮಾಡ್ತೀರಿ ನೀವೆಲ್ಲಾರು ಸೇರಿ ಯಾವ ಪೊಲೀಸ್ ಬರ್ತಾನೆ ಬರ್ಲಿ ಇಲ್ಲ ನಿಂದಿರ್ತೀನಿ ಯಾರಪ್ಪಗೂ ಅಂಜೋದಿಲ್ಲ ಇಷ್ಟ ಮಂದಿ ಬಂದ ಹೆಣ್ಮಕ್ಳಿದ್ದೀರಿ ಮನೆಗೆ ಹರಾಶ್ ಮಾಡ್ತೀರಿ ಮಾಡ ಲೈವೇ ಇಡು ಲೈವೇ ಇರ್ಬೇಕದ ಅವ ಯಾರ ರವಿ ಇರ್ಲಿ ಅವ ಏನ್ ಬೇಕಾದಿರ್ಲಿ ಕೇರೆ ಮಾಡಲ್ಲ ಇಷ್ಟು ಜನ ಬಂದು ಹರಾಸ್ಮೆಂಟ್ ಕೊಡ್ತೀರಿ ಹೆಣ್ಮಕ್ಳಲ್ಲ ನೀವು ನಿಮ್ಗೆ ಹೇಳಕ್ ಬರ್ಲಿಲ್ಲ ಒಬ್ಬರದ ಒಂದೇ ಮೀಟರ್ ಕ್ಲಿಯರ್ ಇಲ್ಲ 1 ಮೀಟರ್ ಕ್ಲಿಯರ್ ಅದ ಅಂತ ಏನ್ ಎಷ್ಟೆಲ್ಲ ಹೇಳಿ ಹೋಗಿರಿ ಈಗ ಎಲ್ಲಾರು ನಿಂತು ಈಗ ಹೆಂಗ್ ನಿಂತಿರಲ್ಲ ಹಿಂಗ ನಿಂತು ಪೊಲೀಸರು ಕರೆಸ್ಬೇಕು ಈಗ ನಿಮಗೆ ಯಾರ ರೈಟ್ಸ್ ಕೊಟ್ಟಾರ ಬರ್ತೀರಿ ಪಟ ಪಟ ಬರ್ತೀರಿ ಬಟ್ಟೆ ಬಂದ್ ಕಿಶಿಂದ ಮೇನ್ ಸರ್ವಿಸ್ ವೈರ್ ಕಿತ್ಕೊಂಡು ಹೋಗ್ತೀರಿ ನೀವ ಫೈರ್ ಫೋನ್ ಮಾಡ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।